ಒಂದು ಡ್ರೆಸ್ ಪಾಪು ಗಿಫ್ಟ್ ಬಂದಿತ್ತು ನಾಮಕರಣದಲ್ಲಿ. ಸೊ ಇದನ್ನ ಹಾಕೋಣ. ಬಾತ್ ಟೈಮ್ ಅಂದರೆ ಸಖತ್ ಇಷ್ಟ. ಮಾನಕ್ಸಿ ಡೈಪರ್ ಚೇಂಜ್ ಮಾಡೋ ಅಷ್ಟೊತ್ತಿಗೆ ಮೇಡಮ್ ಅವ್ರು ಕಿತ್ತಾಕೊಂಡೇ ಬಿಟ್ರು. ಇಲ್ಲಿ ಹೋಗೋಣ ನಾವು. ಅವನು ಬ್ರೌನಿ ಬೇಕು. ಬಾಯ್ ಬಾಯ್ ಬಾಯ್. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟುಡೇ ಸಂಕ್ರಾಂತಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಮ್ಮ ಪುಟಾಣಿಯಿಂದನೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹುಷಾರಿಲ್ಲ, ಹೋಲ್ ನೈಟ್ ಬೇಬಿಗೆ ಕೆಮ್ಮು. ಸೊ ಇದೆಲ್ಲ ನೈಟೆಲ್ಲ ಕೆಮ್ತಾ ಇದ್ಲು ಸ್ವಲ್ಪ. ನೆನ್ನೆನೂ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ, ಬಟ್ ಇನ್ನು ಕೆಮ್ಮಿದೆ. ಹೋಪ್ಫುಲಿ ಇವತ್ತೆಲ್ಲ ಕಮ್ಮಿ ಆಗೋಗುತ್ತೆ. ಫಸ್ಟ್ ಸಂಕ್ರಾಂತಿ ಇವತ್ತು. ಸೊ ತುಂಬ ಜಾಸ್ತಿ ಏನೂ ಪ್ಲ್ಯಾನ್ಸ್ ಇಲ್ಲ, ನೋಡೋಣ ಬನ್ನಿ ಹೇಗಿರುತ್ತೆ ನಮ್ಮ ಹಬ್ಬ ಅಂತ. ರಾಹುಲ್ಗೂ ವರ್ಕ್ ಇದೆ ಇವತ್ತು, ನನಗೂ ವರ್ಕ್ ಇದೆ. ಸೊ ಹಾಲು ತಂದಿದ್ದಾರೆ, ಹಾಲು ಕುಡ್ಕೊಂಡು ಪಾಪನ ಕರ್ಕೊಂಡು ಕೇಳಕ್ಕೆ ಹೋಗೋಣ ಬನ್ನಿ. ಸಂಕ್ರಾಂತಿ ಎಲ್ಲರಿಗೂ. ಬಾಯ್ ಬಾಯ್ ಬಂಗಾರಿ. ನಾನು ಮೀಟಿಂಗ್ ಮುಗಿಸ್ಕೊಂಬರ್ತೀನಿ. ಓಕೆ, ಮೀಟಿಂಗ್ ಮುಗಿಸಿ ಸ್ವಲ್ಪ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಡು ಕೆಳಗೆ ಹೋಗ್ತಾ ಇದ್ದೀನಿ. ಪಾಪುಗೆ ಇಷ್ಟೊತ್ತಿಗೆ ಸರಿ ತಿಂದಾಗಿರುತ್ತೆ. ಏನೋ ಒಂಥರ ಬೇಜಾರು. ಪಾಪುಗೆ ಹುಷಾರಿಲ್ಲ ಅಂದರೆ ಅದು ಒಂಥರ ಅಲ್ಲ, ಮೂಡೇ ಇರಲ್ಲ. ಐ ಥಿಂಕ್ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳಿರೋರಾಗಿದ್ರೆ ಲೇಟ್ ಆಗುತ್ತೆ ಅನಿಸುತ್ತೆ. ಏನೋ ಬೇಜಾರು. ಬಟ್ ಹಬ್ಬ ಇದೆ, ನೋಡುವ ಹೇಗೋಗುತ್ತೆ ಇವತ್ತಿನ ದಿನ. ಬೇಜಾರಿದ್ರು ಪಾಪಗೆ ಹುಷಾರಿಲ್ಲ ಅಂದರೆ ಐಮ್ ಟ್ರೈಂಗ್ ಮೈ ಬೆಸ್ಟ್ ಟು ವ್ಲಾಗ್ ಟುಡೇ, ಬಿಕಾಸ್ ಮನೆಗೆ ಬಂದಮೇಲೆ ಫಸ್ಟ್ ಹಬ್ಬ ನನಗೆ ಪಾಪುಗೆ. ಸೊ ಇಟ್ಸ್ ವೆರಿ ಸ್ಪೆಷಲ್. ನಮ್ಮ ಮಾವನ ಬರ್ಡೇ ಕೂಡ ಇದೆ ಇವತ್ತು. ಅದಕ್ಕೆ ಐ ಟ್ರೈ ಮೈ ಬೆಸ್ಟ್ ಟು ಕವರ್ ಎವ್ರಿಥಿಂಗ್. ಸೊ ಪಾಪುದೆಲ್ಲ ತಿಂದಾಯಿತು. ಅಜ್ಜಿ ನನ್ನ ಫೇವ್ರೆಟ್ ಪೊಂಗಲ್ ಮಾಡಿದ್ದಾರೆ. ನಂಗೆ ಮದುವೆಗೆ ಮುಂಚೆಯಿಂದನೂ ಅಜ್ಜಿ ಮಾಡೋ ಪೊಂಗಲ್ ತುಂಬಾ ಇಷ್ಟ. ಸೊ ನಮ್ಮ ಮಾವಂಗೆ ಬರ್ಡೇ ವಿಶ್ ಮಾಡಿ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಪಾಪುನ ವಾಕ್ ಕರ್ಕೊಂಡು ಹೋಗಿದ್ರು. ವಾಕ್ ಮುಗೀತು. ಕಮ್ ಸ್ನಾನ ಮಾಡಿ ತಾಚಿ ಮಾಡೋಣ ನಾವು. ಪಾಪುಗೆ ಸ್ನಾನಕ್ಕೆಲ್ಲ ರೆಡಿ ಇದೆ. ಸ್ವಲ್ಪ ಬಿಸಿ ಸ್ನಾನ ಮಾಡ್ಸೋಣ. ಡ್ರೆಸ್ ಕೂಡ ಇದೆ ಹೊಸದು. ಅಮ್ಮಮ್ಮ ಕೊಡ್ಸಿರೋದು ಒಂದು ನೈಟ್ ಡ್ರೆಸ್ ಇತ್ತು. ಸೊ ಇದನ್ನು ಹಾಕೋಣ ಅಂತ ಸದ್ಯಕ್ಕೆ. ಈವ್ನಿಂಗ್ ಬೇರೆ ಯಾವುದಾದ್ರೂ ಹಾಕ್ಸ್ಕೊಂಡ್ರೆ ಹಾಕೋದು. ಸೊ ಚುಚ್ಚೋದು ಥರ ಎಲ್ಲ ಇದ್ದರೆ, ಗ್ರ್ಯಾಂಡ್ ಇದ್ದರೆ ಕಂಫರ್ಟಬಲ್ ಇರೋಲ್ಲ ಅವಳಿಗೆ. ಸೊ ಹಾಕ್ಕೊಳ್ಳಲ್ಲ. ಮೂಗಲ್ಲಿ ಸ್ವಲ್ಪ ಕಂಜೆಷನ್ ಇದೆ ಅಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಸ್ನಾನ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ರೆಡಿ ಆದಮೇಲೆ ತೋರಿಸ್ತೀನಿ. ಬಾತ್ ಟೈಮ್ ಅಂದರೆ ಸಖತ್ ಇಷ್ಟ. ಸ್ಲೀಪಿ ಆ್ಯಂಡ್ ಹೂ ಇಸ್ ಆಲ್ ರೆಡಿ. ಕಮ್ ಸ್ಲೀಪ್ ಕಂದಮ್ಮ. ಓ ಹಾಯ್ ಯೂನಿಕಾರ್ನ್. ಸೊ ಸ್ನಾನ ಆಗಿ ರೆಡಿ ಆಯಿತು ಪಾಪದು. ಅವಳನ್ನ ಮಲಗಿಸಿ ನಾವು ಕಂಟಿನ್ಯೂ ಮಾಡಬೇಕು. ಸೊ ಮಧ್ಯಾಹ್ನ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಫುಲ್ ಹುಷಾರು ತಪ್ಪುತ್ತರ, ಜ್ವರ ಬರೋಂಗೆ ಆಗೋಗ್ಬಿಟ್ಟಿತ್ತು. ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾನು ಮಲ್ಕೊಂಡೆ, ಪಾಪು ಮಲ್ಕೊಂಡಾಗ. ಸೊ ಸ್ವಲ್ಪ ನಿದ್ದೆ ಆಗಿದೆ, ಪಾಪು ಜೊತೆನೇ ಮಲ್ಕೊಂಡಿದ್ದೆ. ಸೊ ಐ ಆಮ್ ಫೀಲಿಂಗ್ ಫೈನ್ ನಾವು. ಈಗ ರೆಡಿಯಾಗಿ ಬನ್ನಿ ಹಬ್ಬ ಮಾಡೋಣ. ಒಂದು ಡ್ರೆಸ್ ಪಾಪು ಗಿಫ್ಟ್ ಬಂದಿತ್ತು ನಾಮಕರಣದಲ್ಲಿ. ಸೊ ಇದನ್ನು ಹಾಕೋಣ. ಯಾವ ಡ್ರೆಸ್ಗಳೂ ಹಾಳಾಗೋದು ಬೇಡ, ವೇಸ್ಟ್ ಆಗೋದು ಬೇಡ ಅಂತ ಇದನ್ನೇ ಎತ್ತಿಟ್ಟಿದ್ದೆ. ಇದು ಈ ಥರ ಇದೆ. ಆ್ಯಂಡ್ ಇಟ್ ಹ್ಯಾಸ್ ಒನ್ ದುಪ್ಪಟ್ಟ ಆಲ್ಸೋ. ದುಪ್ಪಟ್ಟ ಹಾಕೋಕ್ಕಾಗಲ್ಲ ಅವಳಿಗಿನ್ನೂ. ಇದೇ ಸ್ವಲ್ಪ ದೊಡ್ಡದಾಗ್ಬೋದು, ಬಟ್ ಇದನ್ನು ಹಾಕೋಣ ಅಂದ್ಕೊಂಡಿದ್ದೀನಿ. ಈಗ ಮಾನಕ್ಸಿ ಡೈಪರ್ ಚೇಂಜ್ ಮಾಡೋ ಅಷ್ಟೊತ್ತಿಗೆ ಮೇಡಮ್ ಅವ್ರು ಕಿತ್ತಾಕೊಂಡೇ ಬಿಟ್ರು ನೆಕ್ಲೆಸು. ಆಯ್ತು, ಈಗ ಇದು ಹಾಕಿದ್ದೀನಿ, ಅದು ಕಿತ್ತಾಕಬೇಡ. ಓಕೆ ಬಂಗಾರು. ಸೊ ನಾನು ರೆಡಿ, ಫೆಸ್ಟಿವಲ್ ರೆಡಿ. ಸ್ಯಾರಿ ಏನೋ ಸುಮಾರಾಗಿ ಉಟ್ಕೊಂಡಿದ್ದೀನಿ, ನಂಗೆ ಉಟ್ಕೊಳಕ್ಕೆ ಬರಲ್ಲ.
ಅಪ್ಪ ನೀವು ರೆಡಿ, ಅವಳಿಗೆ ಸ್ಕರ್ಟ್ ಒಂದು ಹಾಕಬೇಕು. ಕೆಳಗೆ ಹೋಗಿ ಸ್ಕರ್ಟ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ನನ್ನ ಬೊಂಬೆ ರೆಡಿ. ಹಾಯ್ ಹಾಯ್ ಮಾಡ್ಕೊಂಡಮ್ಮ. ಡಿ 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 ಡಿ. ಬಾಯ್ ಹೋಗೋಣ ನಾವು. ಎಲ್ಲಿ ಬಾಯ್ ಹೋಗೋಣ ನಾವು? ಓನು ಮಮ್ಮ ಬೊಟ್ಟಿಟ್ಕೊಂಡಿದ್ದೀನಿ. ಡಿ 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 ಡಿ. ಏನು ಮಾಡ್ತಾ ಇದ್ದಾರೆ ನೋಡೋಣ. ಅಕ್ಕ ಬಾಬಾನು ಬಂದಿದ್ದಾರೆ ಇವತ್ತು ಹಬ್ಬಕ್ಕೆ. ಹ್ಯಾಪಿ ಸಂಕ್ರಾಂತಿ ಮನ್ವಿತ್. ಹ್ಯಾಪಿ ಸಂಕ್ರಾಂತಿ ಅಮ್ಮ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಅತ್ತೆ. ಎಸ್, ಹಾಫ್ ರೆಡಿ. ಹ್ಯಾಪಿ ಸಂಕ್ರಾಂತಿ ಹೇಳು. ಸೇ ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಸೇಮ್ ಟು ಯು. ಬಂಗಾರಿಯಲ್ಲಿ ವಾವ್, ಕ್ಯೂಟ್ ಹೇರ್ ಬ್ಯಾಂಡ್. ಕೂದಲಿದ್ದಾಗ ತಗೊಂಡಿದ್ದೆಲ್ಲ. ಮನ್ವಿತ್, ನಿನ್ನ ಹೆಸರು ಮನ್ವಿತ್ತ ಅಣ್ಣ ಬೋಂಡ? ರಾಹುಲ್ ಇಸ್ ಆಲ್ಸೋ ಹಿಯರ್. ಫೈನ್. ಸೊ ನಮ್ಮ ಮನೇಲಿ ಪೂಜೆ ಈ ರೀತಿ ಆಗಿದೆ. ಅಮ್ಮಮ್ಮ ಕರಿತವಳೆ ಕಣೋ. ಅಮ್ಮಮ್ಮ ಕರಿತವಳೆ. ಅಪ್ಪ ಕಪ್ ಕಟ್ ಮಾಡ್ತಿದ್ದಾರೆ. ಸೊ ನಾನು ಪಾಪು ಈಗ ಎಳ್ಬೀರಕ್ ಹೋಗ್ತಾ ಇದ್ದೀವಿ. ಬಂಗಾರ್ ಇಸ್ ಫಸ್ಟ್ ಸಂಕ್ರಾಂತಿ. ಮನ್ವಿತ್ ಜೊತೆಗೆ ಬರ್ತಾ ಇದ್ದಾರೆ. ರಾಹುಲ್, ಸೊ ರಾಹುಲ್ ಇಸ್ ಕಮಿಂಗ್ ಟು ಹೆಲ್ಪ್ ಅಸ್. ಪಾಪು ಜೊತೆ ಎಳ್ಬೀರಕ್ ಹೋಗ್ತಾ ಇದ್ದೀವಿ. ಸೊ ಅಜ್ಜಿ ರತ್ನ ಆಂಟಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ನಮಗೆ. ಹೋಗ್ತಾ ಇದ್ದೀವಿ. ನಮ್ಮ ಮನೆ ಮುಂದೆ ರಂಗೋಲಿ ನೋಡಿ. ನಮ್ಮ ಅತ್ತೆನೇ ಬಿಡೋದು ರಂಗೋಲಿ. ಇನ್ನೂ ದೊಡ್ಡದಾಗೆಲ್ಲ ಬಿಡ್ತಾರೆ. ಕಮ್ ಬಂಗಾರಿ. ಸೋನಮ್ಮ ಕಮ್. ಬ್ರೌನಿ ಬೇಕು. ಸೊ ಫಸ್ಟ್ ಇದು ರಾಹುಲ್ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ತಾತಂಗೆ ಸೆಕೆಂಡ್ ಕೊಡು. ಅದು ತಾತಂಗೆ ಸೆಕೆಂಡ್ ಕೊಡಮ್ಮ. ಪಪ್ಪ ಸೆಕೆಂಡ್. ಯಾರು ನಿನ್ ಫ್ರೆಂಡು? ಸ್ಕೂಲ್ ಫ್ರೆಂಡ್. ಕೊಡು ಬಾ. ಮಂದಾರ ಕೊಡ್ಲಾ? ಇಟ್ಕೋ ಬಂಗಾರು. ಅಷ್ಟೇ ಸಾಕು. ಹಂಗೆ ಇಟ್ಕೋ ಬಂಗಾರ. ಅಯ್ಯ ಸಾಕು ಅವ್ನು ಕೊಟ್ಟಿದ್ದು. ಥ್ಯಾಂಕ್ ಯು. ನೀ ಕೊಡಕ್ಕಂಗೆ ಕೊಡಕ್ ಮನೇಲಿ ಇರ್ಬೇಕಾಯ್ತು. ಮನೆಗೆ ಬಂದಾಗ ಕೊಡಬಾರ್ದಾಯ್ತು. ಅಲ್ಲ ಗೊತ್ತಿರೋದೇ ಕಷ್ಟ. ಇರ್ಲಿ, ಪರವಾಗಿಲ್ಲ. ನಾನು ಬರ್ತಾನ ಸರ್. ಓಕೆ. ನೀನ್ ತಗೋನು. ನಾವು ಕೊಟ್ಟಿದ್ರೆ ಸಾಕು. ನೋಡಿ ಕೋಇನ್ಸಿಡೆನ್ಸ್. ವನಿತಾ ಇಲ್ಲಿ ಪಾಪು. ಯಾರಮ್ಮ ಇದು? ಇಲ್ಲ
ಕೊಡು ಹೋದ್ ವಾರದಿಂದ ಅವಳಿಗೂ ಕೊಡ್ಸು ಕೊಡಮ್ಮ. ಹ್ಯಾಪಿ ಸಂಕ್ರಾಂತಿ. ನೋಡಿ ನೀವು ಕೊಟ್ಟಿದ್ದ ಡ್ರೆಸ್ ಹಾಕೊಂಡ್ ಬಂದೀನಿ ಅಂತ ಹೇಳಿ ಚೆನ್ನಾಗಿದ್ಯಾ? ಪಾಪು ಇಷ್ಟ ಆದ್ರೆ ಸಾಕು ನಮಗೆ. ಫಸ್ಟ್ ಸಂಕ್ರಾಂತಿ ಅಲ್ವಾ ಅದಕ್ಕೆ. ಈಸ್ಕೊಮ್ಮ ಎಲ್ಲೋಡ ಪಾಪ ಪಾಪ ಯಾವ್ದು ಈಸ್ಕೊಳ್ಳಿ ಯಾವ್ದು ಬಿಡ್ಲಿ ಅಲ್ವಪ್ಪ ನೋಡ್ತಾ ಇದ್ದೆ ನೋಡು. ವೆರಿ ಗುಡ್ ಬಂಗಡು. ಪಾಪುಗೆ ವೆಜಿಟೇಬಲ್ ಕಿಚಡಿ ಮಾಡಿದೆ ಡಿನ್ನರ್ಗೆ. ಇಷ್ಟು ವೀಡಿಯೋ ಮಾಡಿಕೊಂಡೆ, ಅದಾದಮೇಲೆ ರೆಡಿಯಾಗಿದ್ದು ತಿನ್ಸಿದ್ದು ಮಾಡೋದು ಮರ್ತೋಗ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಯಾವುದಾದ್ರು ರೆಸಿಪಿ ಹಾಕ್ತೀನಿ. ಸೊ ಹೀಗಿತ್ತು ನಮ್ಮ ಸಂಕ್ರಾಂತಿ ನೈಟ್. ವ್ಲಾಗ್ ಏನು ಮಾಡೋದಕ್ಕಾಗಲಿಲ್ಲ ಬಿಕಾಸ್ ಪಾಪುಗೆ ಅಡುಗೆ ಮಾಡೋದು ತೋರಿಸ್ದೆ, ಬಟ್ ಆದಮೇಲೆ ತಿನ್ಸೋಕ್ಕೆ ಶುರು ಮಾಡಾದ್ಮೇಲೆ ನಾನು ವ್ಲಾಗ್ ಮಾಡೋದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹುಷಾರಿಲ್ಲ ಅಲ್ವಾ, ಸೊ ಅವಳು ಸರಿಯಾಗಿ ಊಟ ಮಾಡ್ತಿಲ್ಲ. ಸೊ ಅವಳಿಗೆ ಎಷ್ಟಾಗುತ್ತೆ ಅಷ್ಟು ತಿನ್ನಿಸಿ ಅವಳು ಮಲಗೋದು ಸ್ವಲ್ಪ ಲೇಟ್ ಮಾಡಿದ್ಲು, ಅಳ್ತಾಯಿದ್ಲು. ಸೊ ಮಲಗಿಸಿ ಎಲ್ಲ ಆಗಿ ಲೇಟ್ ಆಯಿತು. ಈಗ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಹೋಗಬೇಕು. ಅದಕ್ಕೆ ಮುಂಚೆ ವ್ಲಾಗ್ ಏನು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹೋಪ್ ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ತುಂಬ ವೀಡಿಯೋಸ್ ಪೆಂಡಿಂಗ್ ಇದೆ. ನಂಗೆ ಗೊತ್ತು ಆದಿ ಹೋಗಿದ್ದು ಹಾಕ್ತೀನಿ ಅಂತ ಹೇಳಿದ್ದೆ, ಅದು ಹಾಕ್ತೀನಿ. ಆ್ಯಂಡ್ ರೆಸಾರ್ಟ್ಗೆ ಹೋಗಿದ್ವಿ, ಆ ವಿಡಿಯೋ ಹಾಕಬೇಕು. ಆ್ಯಂಡ್ ಹಾಗೆ ಅದು ಪಾಪು ಹೊಸಲು ದಾಟಿದ್ದು ವಿಡಿಯೋನೂ ಇದೆ, ಅದನ್ನು ಹಾಕೋಕ್ಕಾಗಿಲ್ಲ. ಈಗ ಗ್ಯಾಪಲ್ಲಿ ಬಟ್ಟೆ ಒಣಗಾಕಿದ್ರೆ ಟೆರೆಸಿಗೆ ಬಂದಿದ್ದೆ. ಸೊ ವ್ಲಾಗ್ ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ವೆಯ್ಟ್ ಮಾಡ್ತಾಯಿರಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್. ಲಾಟ್ಸ್ ಆಫ್ ಲವ್. ವೆಯ್ಟ್ ವ್ಲಾಗ್ ಎಂಟಾಗಿಲ್ಲ ಇನ್ನು. ಸೊ ನಾನು ಹೇಳಿದಾಗೆ ಹಾಸ್ಪಿಟ್ಲ್ಗೆ ಹೋಗಿದ್ವಿ. ಡ್ಯಾಡಿ ಜಾಯ್ನ್ ಆದರು ನನ್ನ ಪಾಪುನ. ಅದಾದಮೇಲೆ ವ್ಲಾಗ್ ಯಾಕೆ ಕಂಟಿನ್ಯೂ ಆಗ್ತಾಯಿದ್ರೆ ಅಂದರೆ ಅತ್ತೆ ಮಾಮ ವರ್ಷ ಆ್ಯಂಡ್ ಮಮ್ಮಿ ಕೂಡ ಬಂದಿದ್ದರು ಎಳ್ಳು ಬೆಲ್ಲ ಆ್ಯಂಡ್ ಕುಂಕುಮ ಕೊಡೋದಕ್ಕೆ. ಕಬ್ಬು ಥ್ಯಾಂಕ್ ಯು ಹಾಯ್ ಥ್ಯಾಂಕ್ ಯು. ಇದು ನಿನಗೆ ತಂದಿರೋದಲ್ಲ, ನಮ್ಮ ಮಾಮ ನನಗೆ ತಂದಿರೋದು. ಮಾಮ ನನಗೋಸ್ಕರ ಕಪ್ ಕಟ್ ಮಾಡ್ಕೊಂಡು ಬಂದಿರೋ ಚಿಕ್ಕ ಪೀಸ್ ಆಗಿ ನಂಗೆ ಎಷ್ಟು ಖುಷಿ ಆಯಿತು. ಎಲ್ಲನೂ ಫುಲ್ ತಿಂದು ಖಾಲಿ ಮಾಡಿದೆ. ಕನ್ಫ್ಯೂಸ್ ಹೋಗಿ ಮಾಮನ ನೋಡೋದ್ರಲ್ಲೇ ಬಿಸಿ. Bye. Lots of love. Bye everyone.